ನಿರೀಕ್ಷೆಯ ಸಂದೇಶವನ್ನು ದೇವರು ಪ್ರೇರೇಪಿಸಿ ಕೊಟ್ಟಿರುವಾಗ ಈ ಸತ್ಯವಾಕ್ಯಗಳನ್ನು ನಾನು ಕಲಿಬೇಕು, ಕೇಳುವಂತ ನೀವು ಕೂಡ ಕಲಿಬೇಕು. ಎಲ್ಲರೂ ದೇವರೊಟ್ಟಿಗೆ ನಾವು ಅನ್ಯೋನ್ಯವಾಗಿ ಈ ಒಂದು ಸಂದೇಶಗಳನ್ನು ನಾವು ಆಲಿಸುವಂತರಾಗಿರೋಣ. ಪ್ರಿಯ, ನಾವು ನಮ್ಮ ಗಮನವನ್ನು ಹೇಳಿದಾಗೆ 1 ಯೋಹಾನ 3ನೇ ಅಧ್ಯಾಯಕ್ಕೆ ನಾವು 3ನೇ ವಾಕ್ಯವನ್ನು ಯಾರಾದರೂ ಸಿಕ್ಕವರು ಓದಿ ನನಗೆ ಸಹಾಯ ಓದೋಣ ಬ್ರದರ್. ಯಾಕಂದರೆ ಆತನಿಗಿರುವ ಪ್ರಕಾರವೇ ಆತನನ್ನು ನೋಡಬೇಕು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಬರ್ತೇವೆ, ಅಪೊಸ್ತಲನಾದ ಯೋಹಾನನು ಬರೆಯುವಂತ ಸಂದೇಶ ಇಲ್ಲಿ ನಾವು ನೋಡ್ತಾ ಬಂದಿವಿ. ಓದಿದ ಹಾಗೆ ಮೊದಲನೇದಾಗಿ ನಾವು ನೋಡ್ತಾ ಬಂದಂಥದ್ದು ಆತನ ಮೇಲೆ ಎಂಬುದಾಗಿ. ಯಾರ ಮೇಲೆ? ಆತನು ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ದೇವರ ಮಕ್ಕಳಿಗೆ ಈ ಸಂದೇಶವನ್ನು ಅಪೊಸ್ತಲನಾದ ಯೋಹಾನನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ ಆತನ ಮೇಲೆ ಈ ನಿರೀಕ್ಷೆ ಇಟ್ಟವರು ಎಂಬುದಾಗಿ. ಯಾವ ನಿರೀಕ್ಷೆ ಎಂಬುದಾಗಿ ನಾವು ನೋಡುವಾಗ ಕರ್ತನ ಮೇಲೆ ನಿರೀಕ್ಷೆ. ಯಾವ ನಿರೀಕ್ಷೆ? ನಮ್ಮ ಕರ್ತನು ತಿರುಗಾ ಬರುತ್ತಾನೆ ಎಂಬುವಂತ ನಿರೀಕ್ಷೆ ಒಂದು. ಎರಡನೆಯದು ನಿರೀಕ್ಷೆ, ನಾವು ಪರಲೋಕದಲ್ಲಿ ನಾವು ನಿತ್ಯ ಕಾಲ ಆತನೊಟ್ಟಿಗೆ ಇರುತ್ತೇವೆ ಎಂಬುದಾಗಿ ನಿರೀಕ್ಷೆ. ಮೂರನೇದಾಗಿ ನಿತ್ಯ ಜೀವವನ್ನು ಕೊಟ್ಟಂತ ಕರ್ತನು ಯಾವಾಗಲೂ ನಾವು ಆ ಒಂದು ಪರಲೋಕ ರಾಜ್ಯದಲ್ಲಿ ಕೊಂಡಾಡುತ್ತೇವೆ, ಆರಾಧಿಸ್ತೇವೆ ಎಂಬುದಾಗಿ. ಮತ್ತು 4ನೇ ಒಂದು ನಿರೀಕ್ಷೆ ಏನಂದ್ರೆ ನಮ್ಮನ್ನು ಈ ಲೋಕಕ್ಕೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎಂಬುವಂತ ನಿರೀಕ್ಷೆ. ಈ ನಿರೀಕ್ಷೆಯಲ್ಲಿ ಇರುವಂತ ದೇವ ಜನರು ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ನಾವು ಪರಲೋಕದಲ್ಲಿ ಕಾಣಿಸಿಕೊಳ್ಳುತ್ತೇವೆ ಎಂಬುವಂತಹದ್ದೇ ಒಂದು ನಿರೀಕ್ಷೆ ಆಗಿದೆ. ಅದಕ್ಕಾಗಿ ಈ ಆತನ ಮೇಲೆ ಇಟ್ಟಿರುವ ಈ ನಿರೀಕ್ಷೆ ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಮಾತ್ರ ಮುಗಿಯಲಿಲ್ಲ, ಅಲ್ಲಿ ನಾವು ನೋಡ್ತಾ ಬರ್ತೇವೆ ಈ ನಿರೀಕ್ಷೆಯನ್ನು ಇಟ್ಟಿರುವಂತವನು ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ದೇವರ ಮಕ್ಕಳಾದ ನಾವೆಲ್ಲರೂ ಆತನಲ್ಲಿ ಆಶ್ರಯಿಸಿಕೊಂಡಂತವ್ರು, ಆತನಲ್ಲಿ ಇಟ್ಟಿರುವಂತ ಈ ನಿರೀಕ್ಷೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮಾತ್ರವಲ್ಲದೆ ಅಲ್ಲಿ ಹೇಳ್ತದೆ ನಾವು ಪ್ರತಿಯೊಬ್ಬನು ಎಂಬುದಾಗಿ ಹೇಳುವಾಗ ನಾನು ನೀವುಗಳು ಪ್ರತಿಯೊಬ್ಬರು ಕರ್ತನನ್ನು ಅಂಗೀಕರಿಸಿಕೊಂಡಂಥವ್ರು, ಕರ್ತನನ್ನು ನಂಬಿದ ಪ್ರತಿಯೊಬ್ಬರು ಏನಂತೆ ಆ ನಮ್ಮ ಕ್ರಿಸ್ತನು ಶುದ್ಧನಾಗಿರುವ ಪ್ರಕಾರ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನು ಶುದ್ಧನಾಗಿದ್ದಾನೆ, ನಾವುಗಳು ಹೇಗಿದೆ ನಮ್ಮ ಜೀವಿತದಲ್ಲಿ ನಾವುಗಳು ದಿನಾಲು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವ? ಕ್ರಿಸ್ತನು ಶುದ್ಧನಾಗಿರುವಂತೆಯೇ ಎಂಬುದಾಗಿ ನಾವು ಓದಿ ಅಲ್ಲಿಗೆ ಬಿಡ್ತೋ ಇಲ್ಲ. ಅಲ್ಲಿ ನಾವು ನೋಡ್ತಾ ಬರ್ತೇವೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಬೇರೆ ದೇವ ಮಕ್ಕಳಾದ ನಾವು ಕೂಡ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟಂತ ನಾವು ಕೂಡ ಆತನು ಶುದ್ಧನಾಗಿರುತ್ತಾನೆ ಎಂಬುದಾಗಿ ವಿಷಯ ನಮಗೆ ಗೊತ್ತೇ ಇದ್ರೂ ಕೂಡ ನಾವು ಪ್ರತಿ ದಿನವೂ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡು ನಾವು ಪಾಪದ ಅಶುದ್ಧತ್ವಕ್ಕೆ ಹೋಗದಂತೆ, ಈ ಲೋಕದ ಮಲಿನತ್ವಗಳಿಗೆ ಒಳಗಾಗದಂತೆ ನನ್ನನ್ನು ನಾವು ಶುದ್ಧಪಡಿಸಿಕೊಳ್ಳಬೇಕು. ತನ್ನನ್ನು ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬನಿಗಾಗಿ ಇಲ್ಲಿ ಹೇಳುವಂತ ಸಂದೇಶ ಪ್ರಕಾರ ಇಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಯಾಕೆ? ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನು ಎಂಬುದಾಗಿ ಕ್ರಿಸ್ತನು ಶುದ್ಧನಾಗಿರುವ ಪ್ರಕಾರ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಾವು ಈ ಕಾಲಘಟ್ಟದಲ್ಲಿ ಈ ಒಂದು ಕಡೆಯ ದಿನಗಳಲ್ಲಿ ಇದ್ದೇವೆ. ಕರ್ತನು ಯಾವಾಗ ಬರುತ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ ಕಾರಣ ಪ್ರತಿದಿನ, ಪ್ರತಿ ಕ್ಷಣ
ಯಾವಾಗಲೂ ಪ್ರಾರ್ಥನೆಯೊಂದಿಗೂ ಮತ್ತು ವಾಕ್ಯದೊಂದಿಗೂ ನಾವು ಮುಂದೆ ಹೋಗುವಂತವ್ರು ಆಗಿರೋಣ. ಯಾಕಂದ್ರೆ ಈ ನಿರೀಕ್ಷೆ ಲೋಕದವ್ರಿಗೆ ಇಲ್ಲ, ಈ ನಿರೀಕ್ಷೆ ದೊಡ್ಡ ಸಾಹುಕಾರಿಗೂ ಇಲ್ಲ, ಹಣದ ಆಸೆ ಇದ್ದವ್ರಿಗೂ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಇರುವಂತ ಅನೇಕ ದೇವ ಮಕ್ಕಳು ಇದ್ದಾರೆ, ದೇವರನ್ನು ನಂಬಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ದುರ್ಬೋಧನೆಗೂ ಒಳಗಾಗಿದ್ದಾರೆ. ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ರಕ್ಷಣೆ ಹೊಂದಿಲ್ಲ, ನಮ್ದೇ ದೀಕ್ಷಾ ಸ್ಥಾನ ಆಗಿದೆ ಎಂಬುದಾಗಿ ಕೇಳ್ತಾ ಇದ್ದೇವೆ. ಆದ ಕಾರಣ ಈ ನಿರೀಕ್ಷೆ ನಮಗೆ ಕೊಟ್ಟಿದ್ದಾನೆ ಪ್ರಿಯ. ಈ ನಿರೀಕ್ಷೆ ಕೊಟ್ಟಂತ ದೇವರಲ್ಲಿ ನಾವುಗಳು ಈ ದಿನದಲ್ಲಿ ಮಾತಾಡಿದಂತ ಈ ವಾಕ್ಯ ಭಾಗದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೇವೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರೋಣ. ನಾವುಗಳು ಪ್ರತಿಯೊಬ್ಬನು ಕ್ರಿಸ್ತನಲ್ಲಿ ಇಟ್ಟಿರುವಂತ ನಂಬಿಕೆ, ನಿರೀಕ್ಷೆ, ಈ ನಿರೀಕ್ಷೆಯಲ್ಲಿ ನಾವು ಕೂಡ ಆತನ ಬರೋಣವನ್ನು ಲವಲವಿಕೆಯಿಂದ ಕಾಯುವಂತವರು ಆಗಿದ್ದೇವೆ ಮತ್ತು ನಿರೀಕ್ಷಿಸುವಂತವರು ಆಗಿದ್ದೇವೆ ಪ್ರಿಯರೇ. ಈ ಭಾಗವನ್ನು ನಾನು ಬಿಡುತ್ತೇನೆ. ಇಬ್ರಿಯ ಗ್ರಂಥಕ್ಕೆ ನಾನು ನನ್ನ ಈ ವಾಕ್ಯ ಕಡೆಗೆ ನೀವು ತಿರುಗಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ಕೊಳ್ಳುತ್ತಾ ಇದ್ದೇನೆ. ಇಬ್ರಿಯರಿಗೆ ಬರೆದ ಗ್ರಂಥ 11ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಕೂಡ ನಾವು ನಿರೀಕ್ಷೆಯ ಕುರಿತಾಗಿ ನಾವು ಓದುತ್ತೇವೆ. ಇಬ್ರಿಯ 11:1. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಂದಿರುವುದು, ಕಣ್ಣಿಗೆ ಕಾಣುವುದುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದ ವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕವಾಗಿ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆ ಮೂಲಕ ಇನ್ನೂ ಮಾತಾಡುತ್ತಾನೆ. ಸಾಕು ಬ್ರದರ್, ಒಳ್ಳೆ ವಾಕ್ಯವನ್ನು ಓದಿದ್ರಿ, ಸಹಾಯ ಮಾಡಿದ್ರಿ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಕೂಡ ನಾವು ನಿರೀಕ್ಷಿಸಿ ಎಂಬುದಾಗಿ ನಾವು ನೋಡ್ತೇವೆ. ನಿರೀಕ್ಷೆ ಅಂದ್ರೆ ನಂಬಿಕೆ ಮತ್ತು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ತಿಳಿದುಕೊಳ್ಳುವುದು ಆಗಿದೆ. ಅಲ್ಲ, ಈಗ ಅವ್ರು ಮಾಡಿದ್ರೆ ಆಗ್ಲೇ ಫೋನ್ ಮಾಡಿದ್ರು, ಬರ್ಲಿಲ್ಲಲ್ಲ ಅಂತ. ಮೀಟ್ ಮಾಡ್ತೀನಿ, ಮ್ಯೂಟ್ ಮಾಡಿ ಬ್ರದರ್. ಮಾಡಿದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಿರೀಕ್ಷೆ ಎಂಬುದರ ವಿಷಯದ ಕುರಿತಾಗಿ ಇಬ್ರಿಯ ಗ್ರಂಥಕರ್ತನ ಹೇಳುವಂಥದ್ದು ನಂಬಿಕೆಯು ಎಂಬುದಾಗಿ ಹೇಳ್ತಾ ಇದ್ದಾನೆ. ಕರ್ತನ ಮೇಲೆ ನಂಬಿಕೆ ಇಟ್ಟಂತವ್ರು ನಾವು. ಈ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ ಈ ನಿರೀಕ್ಷೆ. ನೋಡ್ರಿ, ನಮ್ಮ ಕರ್ತನು ಈ ಲೋಕಕ್ಕೆ ಬಂದನು 2026 ವರ್ಷಗಳಾಯಿತು. ನಾವು ಆತನ ಮೇಲೆ ನಂಬಿಕೆ ಇಟ್ಟೆವು. ಯಾವ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದನು ಅದನ್ನ ನಾವು ಕಾಣಿಲ್ಲ, ನಮ್ಮ ಕಣ್ಣಾರೆ ನಾವು ನೋಡಲಿಲ್ಲ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸತ್ತನು. ಅದನ್ನು ನೋಡದೆ ಕಾಣದೆ ನಾವು ನಂಬಿದ್ದೇವೆ. ನಾವೆಷ್ಟು ಧನ್ಯರು ನೋಡು. ಆತನ ಮೇಲೆ ಈ ನಿರೀಕ್ಷೆ ನಾವು ಇಡುವುದಕ್ಕೆ ಯಾವುದು ಆಧಾರ? ಆದ್ರೆ ಇಲ್ಲಿ ನಾವು ನೋಡ್ತೇವೆ ನಂಬಿಕೆ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಾವು ಕಣ್ಣಿಗೆ ಕಾಣದೇ ಇರುವಂತ ದೇವರನ್ನು ನಾವು ಪ್ರೀತಿಸ್ತಾ ಇದ್ದೇವೆ. ನಮಗೋಸ್ಕರ ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳನ್ನು ಆತನು ಕ್ಷಮಾಪಣೆಯನ್ನು ಮಾಡಿ
ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಮೂರನೇ ದಿನ ಜೀವಿತನಾಗಿ ಎದ್ದಿದ್ದಾನೆ ಎಂಬುವಂತ ಆ ನಂಬಿಕೆ, ಆ ನಿರೀಕ್ಷೆ, ನಮ್ಮನ್ನು ಬಂದು ಕರೆದುಕೊಂಡು ಹೋಗ್ತಾನೆ ಎಂಬುವಂತ ನಿರೀಕ್ಷೆ ನಮಗೆ ಹುಟ್ಟಿಸಿದ್ದಾನೆ. ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆತನಾಗಿದ್ದಾನೆ. ಅದಕ್ಕಾಗಿ ನಾವು ನಂಬಿದಂಥದ್ದೇ ನಿರೀಕ್ಷೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಮಾತ್ರವಲ್ಲದೆ ಆತನ ಮೇಲೆ ಈ ನಿರೀಕ್ಷೆ ಇಟ್ಟಿರುವಂತ ಅದಲ್ಲ. ಯಾವ ನಿರೀಕ್ಷೆ? ನಂಬಿಕೆ. ಮೊದಲನೇದಾಗಿ ನಂಬಿದೆವು, ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಈ ಲೋಕಕ್ಕೆ ಬಂದನು, ಸತ್ತನು, ಉಣಲ್ಪಟ್ಟನು ಎಂಬ ಸುವಾರ್ತೆಯ ಮೂಲಕ ನಾವೆಲ್ಲರೂ ನಂಬಿ ದೇವರ ಮಕ್ಕಳಾಗಿ ದೇವರಿಗಾಗಿ ಜೀವಿಸುವಂತವರಾಗಿದ್ದೇವೆ. ರಾತ್ರಿ ಹಗಲು ನಾವು ದೇವರನ್ನ ನಿರೀಕ್ಷಿಸ್ತಾ ಇದ್ದೇವೆ. ನನ್ನ ಕರ್ತನು ಇವಾಗ್ಲೂ ಬರ್ತಾನೆ, ಇಲ್ಲ ನಾಳೆ ಬರ್ತಾನೋ, ಅದು ಯಾವ ಸಮಯದಲ್ಲಿ ಬರ್ತಾನೋ ನಮಗೆ ನಿರೀಕ್ಷೆ ಇದೆ. ಕರ್ತನು ಹೇಳಿದಂತ ಮಾತು ಸತ್ಯ, ಬರುತ್ತೇನೆ, ನಾನು ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ವಾಕ್ಯದಿಂದ ಮಾತಾಡಿದ್ದಾನೆ. ಆದ್ರೆ ಆ ನಿರೀಕ್ಷೆ ನಮಗಿದೆ. ಕರ್ತನು ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಎಂಬಂತ ನಿರೀಕ್ಷೆ ಬಿಟ್ರೆ ಬೇರೆ ಯಾವ ನಿರೀಕ್ಷೆ ನಮ್ಮಲ್ಲಿ ಇಲ್ಲ. ಮತ್ತು ಇನ್ನೊಂದು ನಿರೀಕ್ಷೆಯಾದ ವಿಷಯದ ಕುರಿತಾಗಿ ಅಪೊಸ್ತಲನಾದ ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪೌಲನ ಒಂದು ನಿರೀಕ್ಷೆ ಯಾವ ರೀತಿ ಇತ್ತು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತವರಾಗಿರೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ನೋಡೋಣ. ಓಕೆ ಬ್ರದರ್. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಅಪೊಸ್ತಲನಾದ ಪೌಲನು ಎಂತ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಂಥ ನಿರೀಕ್ಷೆ ನಮ್ಮಲ್ಲಿ ಇರಬೇಕು, ನಮ್ಮಲ್ಲಿ ಕೂಡ ಹೆಚ್ಚು ಹಾಕಬೇಕು. ಪೌಲನು ನಿರೀಕ್ಷಿಸಿದಂತ ವಿಚಾರದಲ್ಲಿ ನಾವು ನೋಡುವಾಗ ಈ ನಿರೀಕ್ಷೆ ನಮ್ಮಲ್ಲಿ ಬೇಕು. ಅಪೊಸ್ತಲನಾದ ಪೌಲನು ಕೊರಿಂಥೆಯ ಸಭೆಯ ಜನರಿಗೆ ಬರಿತಾ ಇದ್ದೇನೆ, ಈ ಜೀವಮಾನ ಕಾಲದಲ್ಲಿ ನೋಡ್ರಿ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ಏನಂತೆ ಭಾಗ್ಯವಂತರಲ್ಲ. ನೋಡ್ರಿ, ಎಂತ ವಾಕ್ಯದೊಂದಿಗೆ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಾವುಗಳು ಈ ನಿರೀಕ್ಷೆಯಲ್ಲಿ ಇದ್ದೇವಾ? ನಿರ್ಭಾಗ್ಯರಾಗಿದ್ದೇವಾ? ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು ಪ್ರಿಯರೇ. ನಾವು ವಾಕ್ಯ ಓದ್ತೇವೆ, ವಾಕ್ಯ ಓದಿ ಪ್ರಾರ್ಥನೆ ಮಾಡ್ತೇವೆ, ವಾಕ್ಯ ಕೇಳ್ತೇವೆ, ವಾಕ್ಯವನ್ನು ಕೈಗೊಂಡು ಮಾತ್ರ ನಡೆಯುವುದಿಲ್ಲ. ಕೇಳ್ತೇವೆ, ಓದ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆದರೆ ಕೈಗೊಂಡು ನಡೆಯುವಂಥದ್ದು ಆಗ್ತಾ ಇಲ್ಲ. ಅದು ಬೇಕು. ನಾವು ಕೈಗೊಂಡು ನಡೆಯಬೇಕು. ಆತನಲ್ಲಿ ನಿರೀಕ್ಷೆಯನ್ನು ಇಟ್ಟಿದ್ದೇವೆ. ಆತನಲ್ಲಿ ನಿರೀಕ್ಷೆ ಇಟ್ಟಂತ ಪ್ರತಿಯೊಬ್ಬನು ಏನಂತೆ ಭಾಗ್ಯವಂತನು, ನಿರ್ಭಾಗ್ಯನಲ್ಲ. ಎಲ್ಲಾ ಮನುಷ್ಯರಲ್ಲಿ, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಆದ ಕಾರಣ ಪ್ರಿಯರಾದ ದೇವ, ನಮ್ಮ ಜೀವಿತ ಕಾಲದಲ್ಲಿ ನಮ್ಮ ಒಂದು ನಿರೀಕ್ಷೆ ಹೇಗಿದೆ? ಈ ಜೀವಮಾನದಲ್ಲಿ ನಮ್ಮ ನಿರೀಕ್ಷೆ ಕೂಡ ಹಾಗೆ ನಾವು ಇರಬೇಕು ಎಂಬುದಾಗಿ ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಬರ್ತೇವೆ. ಅದೇ ರೀತಿಯಾಗಿ ನಾವು ನೋಡುತ್ತಾ ಬಂದ ಹಾಗೆ 1 ಯೋಹಾನ 3ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡ್ತಾ ಬಂದೆವು. ಏನಂತಂದ್ರೆ, ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವ ಪ್ರಕಾರ ತನ್ನನ್ನು ಶುದ್ಧ ಮಾಡಿಕೊಡುತ್ತಾನೆ. ನಾವು ನೋಡ್ತಾ ಬಂದ್ವಿ, ಶುದ್ಧತೆ ನಿರೀಕ್ಷೆ ಇದ್ರೆ ಸಾಲದು. ಕ್ರಿಸ್ತನ ಶುದ್ಧತೆ ಹೇಗಿದ್ದಾನೋ ಪ್ರತಿಯೊಬ್ಬನು ತನ್ನನ್ನು ಶುದ್ಧ ಮಾಡಿ, ನನ್ನನ್ನು ನಾನು ಶುದ್ಧ ಮಾಡಿಕೊಳ್ಳಬೇಕು. ಕರ್ತನು ಬರೋಣ ಹತ್ತಿರವಾಯಿತು.
ಈ ಲೋಕದ ಪಾಪಗಳು ಅಂಟಿಕೊಳ್ಳದ ಹಾಗೆ ನನ್ನ ಕರ್ತನ ಹೇಗೆ ಶುದ್ಧನಾಗಿದ್ದನೋ ನಾನು ಶುದ್ಧನಾಗಿರಬೇಕು ಎಂಬುದಾಗಿ ಆತನ ಮೇಲೆ ಇಟ್ಟಿರುವಂತ ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ತನ್ನ ಕ್ರಿಸ್ತನು ಶುದ್ಧನಾಗಿರುವ ಪ್ರಕಾರ ತನ್ನನ್ನು ಶುದ್ಧ ಮಾಡಿಕೊಳ್ತೇನೆ. ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳೋಣ ಪ್ರಿಯರೇ, ಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ. ಆತನ ಮೇಲೆ ಇಟ್ಟಿರುವಂತ ಈ ನಿರೀಕ್ಷೆಯನ್ನು ದೇವರ ಮಕ್ಕಳಾದ ನಾವು ಆತನ ಮೇಲೆ ಇಟ್ಟಿರುವಂತ ಈ ನಿರೀಕ್ಷೆಗೆ ನಮ್ಮ ಕರ್ತನು ಯಾವತ್ತು ಸುಳ್ಳಾಡೋನಲ್ಲ. ಆತನು ಬರುತ್ತೇನೆ ಎಂಬುದಾಗಿ ಹೇಳಿರುವಾಗ ಆ ಭರವಸೆ, ನಂಬಿಕೆ, ನಿರೀಕ್ಷೆ ಇವು ಮೂರುಗಳಲ್ಲಿ ಪ್ರೀತಿಯೇ ದೊಡ್ಡದು ಎಂಬುದಾಗಿ ನಾವು ನೋಡ್ತೇವೆ. ಈ ನಿರೀಕ್ಷೆ ನಮಗೆ ಒಂದು ಭಾಗ. ಆ ಪ್ರೀತಿ ಮತ್ತು ನೀತಿ ಉಳ್ಳ ದೇವರು ಆತನ ಸನ್ನಿಧಾನಕ್ಕೆ ನಾವು ಎತ್ತಲ್ಪಡ್ತಾ ಇದ್ದೇವೆ. ಈ ನಿರೀಕ್ಷೆ ನಮ್ಮಲ್ಲಿ ಇದೆ ಎಂಬುದಾಗಿ ದೃಢಪಡಿಸಿಕೊಳ್ಳೋಣ. ಈ ನಿರೀಕ್ಷೆಯಲ್ಲಿ ನಾವು ಉಲ್ಲಾಸ ಪಡೆದುಕೊಳ್ಳುವಂತವರು ಕೂಡ ಆಗಿರೋಣ ಪ್ರಿಯರೇ. ಅದೇ ತರ ಮತ್ತೊಂದು ವಾಕ್ಯ ನಾನು ನಿಮಗೆ ಓದಿ ಕೇಳಿಸ್ತೇನೆ. ಅಬ್ರಾಹ್ಮನ ಒಂದು ನಿರೀಕ್ಷೆಯನ್ನು ನಾವು ನೋಡ್ತಾ ಬರ್ತೇವೆ. ಅದು 4:18 ಬರೆಯಲ್ಪಟ್ಟಿದೆ ರೋಮಾಪುರ ಪತ್ರಿಕೆಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಆತನು ನಿರೀಕ್ಷೆಯ ಕುರಿತಾಗಿ ಮಾತನಾಡಿದ. ಆ ನಿರೀಕ್ಷೆ ಏನಂತಂದ್ರೆ, ಅಬ್ರಾಹ್ಮನು ನಂಬಿದಕ್ಕೆ ಯಾವುದೇ ಆಸ್ಪದ ಇರಲಿಲ್ಲ, ನಂಬಿದನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಈ ಲೋಕದ ಎಲ್ಲಾ ಜನಗೋಸ್ಕರ ಬಂದು ಆತನು ನಮ್ಮೆಲ್ಲರ ಪಾಪದ ಪರಿಹಾರವನ್ನು ಮಾಡಿದನು ಎಂಬುದಾಗಿ ಯಾವ ನಿರೀಕ್ಷೆ ನಮಗಿರಲಿಲ್ಲ ಅಬ್ರಾಹ್ಮಂತರ. ಆದ್ರೂ ಕೂಡ ಅಬ್ರಾಹ್ಮನು ಹೇಗೆ ನಿರೀಕ್ಷಿಸಿ ದೇವರನ್ನು ನಂಬಿದನು, ಹಾಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನನಗೋಸ್ಕರ, ನನ್ನ ಎಲ್ಲ ಪಾಪಕ್ಕೋಸ್ಕರ ಕಲ್ವಾರ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದಿದ್ದಾನೆ ಎಂಬುದಾಗಿ ಈ ನಿರೀಕ್ಷೆಗೆ, ಈ ನಂಬಿಕೆಗೆ ಯಾವುದೇ ಆಸ್ಪದ ನಮಗ ಇರಲಿಲ್ಲ. ಆದ್ರೂ ನಾವೇನ್ ಮಾಡಿದ್ದೇವೆ? ನಿರೀಕ್ಷಿಸಿ ನಂಬಿದೆ. ಹೌದು, ನಮ್ಮ ಕರ್ತನ ನನಗೋಸ್ಕರ ಸತ್ತು, ನನಗೋಸ್ಕರ ಪಾಪದ ಪರಿಹಾರ ಮಾಡಿ ಸತ್ತು ಉಣಲ್ಪಟ್ಟಿದ್ದಾನೆ, 3ನೇ ದಿನ ಜೀವಿತನಾಗಿ ಎದ್ದಿದ್ದಾನೆ ಎಂಬುವಂತ ಈ ರಕ್ಷಣೆ ಸುವಾರ್ತೆಯನ್ನು ನಾವು ನಿರೀಕ್ಷಿಸಿ ನಂಬಿದೆವು. ಎಂಥ ಭಾಗ್ಯರು! ಅಬ್ರಾಹ್ಮನು ಕೂಡ ರೋಮಾಪುರದ ಪತ್ರಿಕೆ 4:18 ಈ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಯೆಶಾಯನು ಬರಿತಾನೆ ನಿರೀಕ್ಷೆಯ ಕುರಿತಾಗಿ. ಆತನು ಯೆಹೋವನನ್ನು, ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಯೆಶಾಯನು ಬರೆದ ಗ್ರಂಥ 40:31 ವಾಕ್ಯವನ್ನು ನಾವು ಓದಿಕೊಳ್ಳುವಂತರಾಗಿರೋಣ. ಹಳೆ ಒಡಂಬಡಿಕೆ ಪುಸ್ತಕ 40:31 ಓಕೆ. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವವರು, ಓಡಿ ದಣಿಯರು, ನಡೆದು ಬಳಲರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇಲ್ಲಿ ಕೂಡ ಯೆಶಾಯನು ನಿರೀಕ್ಷೆಯ ಕುರಿತಾದಂತ ವಾಕ್ಯವನ್ನು ಬರೆಯುವಾಗ ಆ ವಾಕ್ಯ ಎಷ್ಟು ನಮ್ಮನ್ನು ಬಲಪಡಿಸ್ತಾ ಇದೆ. ಯೆಹೋವನು ಆತನನ್ನು ನಿರೀಕ್ಷಿಸುವಂತವರು ಹೇಗೆ ಹೊಸ ಬಲವನ್ನು ಹೊಂದುತ್ತಾರೆ ಎಂಬುವಂತ ವಿಷಯದ ಕುರಿತಾಗಿ ಬರಿತಾ ಇದೆ. ಹೊಸ ಬಲವನ್ನು ಹೊಂದುತ್ತಾರೆ ಎಂಬುವಂತ ವಾಕ್ಯವನ್ನು ಈಗಾಗಲೇ ನಾವು ಕೇಳ್ತಾ ಬಂದೆವು. ಅದು ಓದುವುದಕ್ಕೆ ಬಹಳ ತುಂಬಾ ಚೆನ್ನಾಗಿದೆ. ಅದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವ. ಆ ನಿರೀಕ್ಷೆ ನಮ್ಮಲ್ಲಿ, ಆ ದೇವರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಆದರೆ ಯೆಹೋವನನ್ನು ನಿರೀಕ್ಷಿಸುವವರೋ ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ದೇವರ ಬಲವನ್ನು ಹೊಂದಬೇಕಾದ್ರೆ, ದೇವರ ಆ ಬಲದಲ್ಲಿ ಆಶ್ರಯಿಸಿಕೊಳ್ಳಬೇಕಾದ್ರೆ, ಯೆಶಾಯನು ಬರೆದ ಈ ವಾಕ್ಯದಲ್ಲಿ ನಾವು ನೋಡ್ತಾ ಬರುವಾಗ, ಯೆಹೋವನನ್ನು ನಿರೀಕ್ಷಿಸುವವರೋ ಅಲ್ಲಿಗೆ ಬಿಡ್ಲಿಲ್ಲ.
ಹೊಸ ಬಲವನ್ನು ಹೊಂದುವರು ಮತ್ತು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದರು ದಣಿಯರು, ನಡೆದು ಬಳಲರು ಎಂಬುದು ಎಂತ ಉತ್ತಮವಾದಂತ ವಾಕ್ಯ. ಆತನನ್ನು ನಿರೀಕ್ಷಿಸ್ತಾ ಇದ್ದೇವೆ. ಹೀಗೆ ನಾವು ಈ ಲೋಕದಲ್ಲಿ ಇರುವಾಗ ನಾವು ಓಡಿದರೂ ದಣಿತಾ ಇದ್ದೇವೆ, ದಣಿದು ಬಳಲ್ತಾ ಇದ್ದೇವೆ. ಮಾತ್ರವಲ್ಲದೆ ಆತನ ಅಲ್ಲಿ ನಾವು ಓಡಿದರೂ ದಣಿಯದಂತೆ ಬಳಲದಂತೆ ಆತನನ್ನು ನಾವು ನಿರೀಕ್ಷಿಸಿಕೊಂಡಿರೋಣ. ಆತನು ಬರೋಣದವರೆಗೂ, ನಾವು ಜೀವದಿಂದ ಇರುವವರೆಗೂ ಆತನೇ ನಮಗೆ ನಿರೀಕ್ಷೆ ಆಗಿದ್ದಾನೆ. ನಮ್ಮ ನಿರೀಕ್ಷೆಗೆ ಆಧಾರನ ಆತನೇ. ನಮ್ಮನ್ನು ಕರೆದುಕೊಂಡು ಹೋಗುವಂತ ಆ ನಿರೀಕ್ಷೆಯನ್ನು, ಆ ಭಾಗ್ಯವನ್ನು ನಮಗೆ ನೀಡಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನ ಕೊಂಡಾಡೋಣ, ಆತನನ್ನು ಸ್ತುತಿಸೋಣ ಪ್ರಿಯರೇ. ಆತನಲ್ಲಿ ಈ ನಿರೀಕ್ಷೆಯನ್ನು ಇಟ್ಟಂತ ನಾವು ಕೂಡ ಎಡಬಿಡದೆ ಆತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ ಆತನ ವಾಕ್ಯಗಳನ್ನು ಓದುತ್ತೇವೆ, ನಾವು ಕೇಳುತ್ತೇವೆ. ಯಾಕೆ ಅನುಸರಿಸಬಾರದು ಎಂಬ ಪ್ರಶ್ನೆ ನಮ್ಮಲ್ಲಿ ಬರಬೇಕು. ನಾವು ಅನುಸರಿಸಿಕೊಂಡು ಆ ಅನೋಕನು ನಾವು ನೋಡ್ತೇವೆ 300 ವರ್ಷ ದೇವರ ಅನ್ಯೋನ್ಯತೆಯಲ್ಲಿ ನಡೆದನು. ಆತನು ಮರಣವನ್ನು ಕಾಣದೇ ಇರುವುದರಿಂದ, ದೇವರ ಎತ್ತಲ್ಪಡುವುದರಿಂದ ಮರಣವನ್ನು ಅನುಭವಿಸದೆ ಆತನು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಒಂದು ದಿನ ಕರ್ತನಿಗೆ ಅನ್ಯೋನ್ಯತೆಯಲ್ಲಿ ನಾವು ಯಾಕೆ ನಡೆಯಬಾರದು? ಅಪೊಸ್ತಲನಾದ ಪೌಲನು ಹೇಳುವಂತ ವಿಷಯ, ನನಗೆ ಜೀವಿಸುವುದಂದರೆ ಕ್ರಿಸ್ತನೇ, ಸಾಯುವುದೇ ಲಾಭ. ಮಾತ್ರವಲ್ಲದೆ ಫಿಲಿಪ್ಪ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ ಆತನಲ್ಲಿ ಆ ನಿರೀಕ್ಷೆ ಇತ್ತು. ನಾನು ನನ್ನ ಸ್ವಂತ ಕಣ್ಣಿನಿಂದ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡುತ್ತೇನೆ ಎಂಬುದಾಗಿ ಹೇಳ್ತಾ ಇದೆ. ಅಂತ ನಿರೀಕ್ಷೆ ಆತನಲ್ಲಿ ಇತ್ತು ಪ್ರಿಯರೇ. ಆ ನಿರೀಕ್ಷೆ ನಮ್ಮಲ್ಲಿ ಕೂಡ ದೇವರು ಕೊಟ್ಟಿದ್ದಾನೆ. ನಾವು ಕಾಪಾಡಿಕೊಳ್ಬೇಕು. ನಾವು ಆ ನಿರೀಕ್ಷೆಗೆ ವಿರೋಧವಾದಂತ ಶೋಧನೆಗಳು ಈ ಲೋಕದ ಅಲ್ಲಿ ಮುಳುಗಿಸ್ತವೆ, ಈ ಲೋಕದ ಆಚೆ ಪಾಚೆಗೆ ಸೆಳೆದುಕೊಂಡು ಹೋಗ್ತದೆ. ಯೇಸು ಕ್ರಿಸ್ತನು ಬರುತ್ತಾನೆ ಎಂಬುದಾಗಿ ಹೇಳಿ ಎಷ್ಟು 2026 ವರ್ಷಗಳಾದ್ರೂ ಇನ್ನೂ ಬಂದಿಲ್ಲ ಎಂಬುದಾಗಿ ಸಾತಾನನು ಈ ಆಲೋಚನೆ ಕೊಡುವಾಗ ನಿರಾಶರಾಗದೆ, ನಮ್ಮ ಕರ್ತನು ಬರುತ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಎಂಬುವಂತ ನಿರೀಕ್ಷೆ ಉಳ್ಳವರಾಗಿರೋಣ ಪ್ರಿಯರೇ. ಆ ನಿರೀಕ್ಷೆಗೆ ಆಸ್ಪದ ಇದೆ. ಆಸ್ಪದ ಇಲ್ಲದೆ ನಾವು ನಂಬಿಲ್ಲ ಪ್ರಿಯರೇ. ಅದು ನಾವುಗಳು ಪರಲೋಕ ರಾಜ್ಯದಲ್ಲಿ ನಾವು ನೋಡುತ್ತೇವೆ. ಆ ಪರಲೋಕ ರಾಜ್ಯದಲ್ಲಿ ನಾವು ಮುಖಾಮುಖಿಯಾಗಿ, ನಾವು ಈಗ ಜೂಮ್ ಮೀಟಿಂಗ್ ನಲ್ಲಿ ನಾವು ಒಬ್ಬರಿಗೊಬ್ಬರು ಮುಖಾಮುಖಿ ನೋಡೋದಕ್ಕೆ ಆಗದೆ ಇರಬಹುದು, ನಾವು ಒಬ್ಬರಿಗೊಬ್ಬರು ವಿಡಿಯೋ ಆಫ್ ಮಾಡಿಕೊಂಡಿರಬಹುದು, ಆದ್ರೆ ನಾವು ಮುಖ ನೋಡುವುದಕ್ಕೆ ಆಗದೆ ಇರಬಹುದು. ಆದ್ರೆ ನಮ್ಮ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಮುಖಾಮುಖಿಯಾಗಿ ನಾವು ನೋಡುತ್ತೇವೆ ಎಂಬುವಂತ ಭರವಸೆ, ನಿರೀಕ್ಷೆ ನನಗೂ ಉಂಟು, ನಮಗೂ ಉಂಟು ಪ್ರಿಯರೇ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾವುದು ಮರೆಯಾಗಿಲ್ಲ. ನಮ್ಮ ಜೀವಿತದಲ್ಲಿ ಕೂಡ ಯಾವುದು ಮರೆಯಾಗಿ ಇಟ್ಟುಕೊಳ್ಳುವಂಥದ್ದು ಇರಕೂಡದು. ಯಾಕಂದ್ರೆ ದೇವರ ವಾಕ್ಯವೇ ನಮಗೆ ದಾರಿ ದೀಪವಾಗಿದೆ. ಅದಕ್ಕಾಗಿ ಆತನಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೇವೆ. ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ನಮ್ಮನ್ನು ಅಡಗಿಸಿ ಬಿಡಬಹುದು, ಆ ನಿರೀಕ್ಷೆಯಿಂದ ನಮ್ಮನ್ನು ದೂರ ಮಾಡಬಹುದು. ಆದರೆ ನಮ್ಮ ಕರ್ತನು ಹೇಳಿದಂತ ಆ ಮಾತುಗಳಲ್ಲಿ ದೃಢವಾಗಿರಬೇಕು. ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇಗೋ ನಾನು ಹೋಗುತ್ತೇನೆ, ಮತ್ತೆ ತಿರುಗ ಬರುತ್ತೇನೆ, ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ, ಯಾಕಂದ್ರೆ ನಾನಿರುವಂತ ಸ್ಥಳದಲ್ಲಿ ನೀವು ಇರಬೇಕು ಎಂಬುದಾಗಿ ಆತನು ಹೇಳಿದಂತ ವಾಗ್ದಾನದ ವಾಕ್ಯ ನಾವು ನೋಡ್ತಾ ಬರ್ತೇವೆ ಪ್ರಿಯರೇ. ಆತನು ನಮ್ಮನ್ನು, ನಾನು ತಿರುಗ ಬರುತ್ತೇನೆ, ಯಾಕಂದ್ರೆ ನನ್ನ ತಂದೆಯ ಮನೆಯಲ್ಲಿ ಬಾಡ ಬಿಡಾರಗಳು ಇವೆ, ನಾನು ಹೋಗಿ ತಿರುಗ ಬಂದು ನಿಮಗೆ ಆಗಿ ನಾನು
ಅಲ್ಲಿ ವಾಸಸ್ಥಾನವನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳಿರುವಾಗ ನಮ್ಮ ಕರ್ತನನ್ನು ನಾವು ಹಗಲು ಇರುಳು ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳುವಂತವರಾಗಿರೋಣ. ಕ್ರಿಸ್ತನು ಶುದ್ಧನಾಗಿರೋ ಪ್ರಕಾರ ಪ್ರತಿಯೊಬ್ಬನು ತನ್ನನ್ನು ಶುದ್ಧಪಡಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ನಾನು ಬಂದೆ, ನನ್ನನ್ನು ನಾನು ಶುದ್ಧಪಡಿಸಿಕೊಳ್ಳಬೇಕು. ಹೇಳುವಂತ ನನ್ನನ್ನು ನಾನು ಮತ್ತು ಕೇಳುವಂತ ಸಹೋದರ ಸಹೋದರಿಯರು ನಿಮ್ಮನ್ನು ನೀವು ಕರ್ತನಲ್ಲಿ ಕರ್ತನನ್ನು ನೋಡೋಣ. ಕರ್ತನು ಹೇಗೆ ಶುದ್ಧನಾಗಿದ್ದನು, ಕರ್ತನು ಮಾತನಾಡುವುದರಲ್ಲಿ ಶುದ್ಧನು, ನೋಡುವುದರಲ್ಲಿ ಶುದ್ಧನು, ಮಾತಾಡುವುದರಲ್ಲಿ ಶುದ್ಧನು. ಆತನ ಜೀವಿತವೆಲ್ಲ ಶುದ್ಧತೆ, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮಾತ್ರ ಕರ್ತನ ಮಕ್ಕಳಾಗಿದ್ದೇವೆ. ಆ ಸ್ವಭಾವ ನಮ್ಮಲ್ಲಿ ಕೂಡ ಇರಬೇಕು. ಅಪೊಸ್ತಲನಾದ ಪೌಲನು ಹೇಳುವಂಥದ್ದು ವಿಷಯ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಈ ನಿರೀಕ್ಷೆ ನಮ್ಮೆಲ್ಲರಲ್ಲಿ ಇರಬೇಕು ಎಂಬುದಾಗಿ ಕರ್ತನು ಬಯಸ್ತಾ ಇದ್ದಾನೆ. ಅದಕ್ಕಾಗಿ ಈ ನಿರೀಕ್ಷೆಯನ್ನು ಇಟ್ಟಂತ ನಾವೆಲ್ಲರೂ ಧನ್ಯರಾಗಿದ್ದೇವೆ. ಮಾತ್ರವಲ್ಲದೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ವಾಕ್ಯವನ್ನು ಓದಿಕೊಳ್ಳುವಂತರಾಗಿರೋಣ. ನಿರೀಕ್ಷೆಯ ಕುರಿತಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4-5 ವಾಕ್ಯಗಳನ್ನು ನಾವು ಓದಿಕೊಳ್ಳುವಂತರಾಗಿರೋಣ. 5ನೇ ಅಧ್ಯಾಯ 4-5 ವಾಕ್ಯ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸಿಸಿದ್ದೇವೆ, ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಿಸೋಣ ಹುಟ್ಟುತ್ತೇವೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಸೆಗಳನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ ಎಲ್ಲ. ಥ್ಯಾಂಕ್ ಯು ಬ್ರದರ್. ಓದಿ ಸಹಾಯ ಮಾಡಿದಂತ ಅಂತೋಣಿ ಡಿಸಿಸ್ ಬ್ರದರ್, ನಿಮ್ಗೆ ವಂದನೆ. ಮಾತ್ರವಲ್ಲದೆ ಇಲ್ಲಿ ನಾವು ನೋಡ್ತಾ ಬರ್ತೇವೆ, ಅಪೊಸ್ತಲನಾದ ಪೌಲನು ರೋಮಾಪುರದ ಸಭೆಯ ದೇವ ಜನರಿಗೆ ಬಲಪಡಿಸ್ತಾ ಇದ್ದಾನೆ. ಪ್ರಿಯರೇ, ನಿರೀಕ್ಷೆಯ ಕುರಿತಾಗಿ ಹೇಳುವಂತ ವಿಷಯವನ್ನು ನಾವು ನೋಡ್ತಾ ಬರ್ತೇವೆ. ಅಲ್ಲಿ ಕೊನೆಯದಾಗಿ ನಾವು ನೋಡ್ತೇವೆ, 4ನೇ ವಾಕ್ಯದ ಕೊನೆ ಭಾಗದಲ್ಲಿ ನಾವು ನೋಡುವಾಗ ಏನಂತಂದ್ರೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದಂತೆ, ತಾಳ್ಮೆಯಿಂದ ಅನುಭವ ಹುಟ್ಟುತ್ತದಂತೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಮಾತ್ರವಲ್ಲದೆ ಈ ನಿರೀಕ್ಷಣೆಯು ನಮ್ಮ ಆಸೆಯನ್ನು ಭಂಗಪಡಿಸುತ್ತದೆ. ಈ ನಿರೀಕ್ಷೆ ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೋಡ್ತಾ ಬಂದೆವು. ಯೋಹಾನ 1ನೇ ಯೋಹಾನ ಪತ್ರಿಕೆಯಲ್ಲಿ ಈ ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನು, ಈ ನಿರೀಕ್ಷೆ ನಮ್ಮನ್ನು ಆಸೆ ಭಂಗಪಡಿಸುವುದಿಲ್ಲ. ಈ ನಿರೀಕ್ಷೆ ನಮಗೆ ಆಸ್ಪದವಾಗಿದೆ. ಈ ನಿರೀಕ್ಷೆಯಲ್ಲಿ ನಮ್ಮ ಕರ್ತನು ರಕ್ಷಕನು ನಮ್ಮನ್ನು ನಡೆಸುತ್ತಾನೆ ಮತ್ತು ನಮ್ಮನ್ನು ಬಲಪಡಿಸ್ತಾನೆ. ಆತನಲ್ಲಿಟ್ಟಿರುವಂತ ಈ ನಿರೀಕ್ಷೆ ಎಂದಿಗೂ ಈ ಲೋಕದಲ್ಲಿ ಇರುವವರೆಗೂ, ನಮ್ಮ ಕರ್ತನ ಬರೋಣವರೆಗೂ ನಮ್ಮ ಆಸೆ ಭಂಗ ಪಡುವುದಿಲ್ಲ. ಯಾಕಂದ್ರೆ ಕರ್ತನು ನಮಗೆ ಹೇಳಿಬಿಟ್ಟಿದ್ದಾನೆ, ಈ ನಿರೀಕ್ಷೆಯಿಂದ ಏನಾಗೋದಿಲ್ಲ, ನಿಮಗೆ ಆಸೆ ಭಂಗ ಪಡಿಸುವುದಿಲ್ಲ ಎಂಬುದಾಗಿ. ನಮ್ಮ ಆಸೆ ಆಕಾಂಕ್ಷೆಗಳು ಆತನಿಗೆ ಗೊತ್ತು. ನಮಗೆ ದಿನಕ್ಕೆ ಏನು ಬೇಕು ಎಂಬುದಾಗಿ ಆತನಿಗೆ ಗೊತ್ತು. ನಮ್ಮ ದಿನಕ್ಕೆ ದೇವರ ಮುಂದೆ ಏನು ಆಸೆ ಇಟ್ಟುಕೊಂಡು ಪ್ರಾರ್ಥಿಸ್ತಾ ಇದ್ದೇವೋ ಆತನಿಗೆ ಗೊತ್ತು. ಆ ನಿರೀಕ್ಷೆ ಆತನು
ಯಾವತ್ತೂ ನಮ್ಮನ್ನು ಆಸೆ ಭಂಗಪಡಿಸುವುದಿಲ್ಲ. ಯಾಕಂದ್ರೆ ನಾವು ಈ ಲೋಕದಲ್ಲಿ ನಾವು ನೋಡ್ತೇವೆ, ನಮ್ಮ ಮಕ್ಕಳು ಆದ್ರೂ ತಂದೆ ಹತ್ರ ಏನಾದ್ರೂ ಕೇಳಬೇಕು ಅಂತಂದ್ರೆ ಆ ಮಕ್ಕಳು ಎಂದಿಗೂ ಆಸೆ ಭಂಗ ಪಡುವುದಿಲ್ಲ. ತಂದೆ, ಅಪ್ಪ ನನಗೆ ಈ ದಿನವು ನನಗೆ ಚಾಕ್ಲೇಟ್ ಬೇಕು ಮಕ್ಕಳು ಕೇಳುವಾಗ ತಂದೆ ಯಾವತ್ತೂ ಆಸೆ ಭಂಗ ಪಡಿಸುವುದಿಲ್ಲ. ಮಕ್ಕಳಿಗೆ ಚಾಕ್ಲೇಟ್ ಕೇಳಿದರೆ ಚಾಕ್ಲೇಟ್ ಕೊಡಿಸ. ಯಾಕಂದ್ರೆ ಆತನಿಂದ ಹುಟ್ಟಿದಂತ ಮಕ್ಕಳು, ಆತನ ಮಾತನ್ನು ಕೇಳಿ ಆತನ ಮಾತಿಗೆ ವಿಧೇಯನ ಆಗುವಂತ ಮಕ್ಕಳಿಗೆ ಕೊಡ್ತಾನೆ. ಆದ್ರೆ ಆತನ ಮಾತನ್ನು ಕೇಳದೆ, ತಂದೆಯ ಮಾತನ್ನು ಕೇಳದೆ ಅವಿಧೇಯರಾಗಿ ಹೋಗುವಂತ ಮಕ್ಕಳಿಗೆ ಏನು ಕೇಳಿದ್ರೆ ಕೊಡಲ್ಲ, ಅವರ ಆಸೆ ಭಂಗವಾಗ್ತದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯ 12ನೇ ವಾಕ್ಯ, ಯಾರ್ಯಾರು ಆತನ ಅಂಗೀಕರಿಸಿಕೊಂಡರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟನು. ದೇವರ ಮಕ್ಕಳಾಗುವಂತ ಅಧಿಕಾರ. ದೇವರ ಮಕ್ಕಳಾಗಿದ್ದೇವೆ. ಆತನಲ್ಲಿ ನಾವು ಬೇಡುವಾಗ, ಆತನಲ್ಲಿ ನಿರೀಕ್ಷಿಸಿ ಪ್ರಾರ್ಥನೆ ಮಾಡುವಾಗ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರ ಮುಂದೆ ಪ್ರಾರ್ಥನೆಯಲ್ಲಿ ಇಡುವಾಗ ಖಂಡಿತ ಆಸೆ ಭಂಗ ಪಡಿಸುವುದಿಲ್ಲ ಪ್ರಿಯ. ಈ ಒಂದು ನಿರೀಕ್ಷೆಯನ್ನಿಟ್ಟಂತ ನಾವು ಕೂಡ ಕರ್ತನು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಕರ್ತನ ವಾಕ್ಯದ ಪ್ರಕಾರ ನನ್ನ ಜೀವಿತ ಇದೆಯಾ ಎಂಬುದಾಗಿ ನನ್ನನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ ಪ್ರಿಯ. ಯಾಕಂದ್ರೆ ನಮ್ಮ ಕರ್ತನು ಪ್ರತಿಯೊಬ್ಬರನ್ನು ನ್ಯಾಯ ತೀರಿಸ್ತಾ ಇದ್ದಾರೆ. ಈ ನಿರೀಕ್ಷೆ ಇಟ್ಟಂತ ನಾವು, ನಮಗೂ ಕೂಡ ದೇವರು ನ್ಯಾಯ ತೀರ್ಪು ಇಟ್ಟಿದ್ದಾನೆ. ಆ ನ್ಯಾಯ ತೀರ್ಪಿಗೆ ನಾವು ಒಳಗಾಗಬಾರದು ಎಂಬುದಾಗಿ ಪೌಲನು ಹೇಳ್ತಾ ಬರ್ತಾ ಇರುವಂತ ವಿಷಯವನ್ನು ನಾವು ನೋಡ್ತೇವೆ. ಇನ್ನೊಂದು ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಕೂಡ ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ. 12:12 ಯಾರಾದ್ರೂ ಓದ್ತೀರಾ ಬ್ರದರ್? ಓದ್ತೀನಿ ಬ್ರದರ್. ಆದ್ದರಿಂದ ಸೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಅದೆಲ್ಲ ಬ್ರದರ್, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಾಕ್ಯ. ಓಕೆ, 12ನೇ ವಚನ ಹೀಗೆ ಇದೆ: ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಸಾಕು ಬ್ರದರ್. ಇಲ್ಲಿ ನಾವು ನೋಡ್ತಾ ಬರ್ತೇವೆ, ಕ್ರೈಸ್ತರು ಯಾರು? ಕ್ರೈಸ್ತರು ದೇವರ ಮಕ್ಕಳಾದಂಥವರೇ ಕ್ರೈಸ್ತರು. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಕರ್ತನ ಮೇಜಿನಲ್ಲಿ ಪಾಲ್ಗಾರಾಗುವಂಥವರೇ ಕ್ರೈಸ್ತರು. ಅನೇಕ ಹೆಸರಿಗೆ ಕ್ರೈಸ್ತರಿದ್ದಾರೆ, ಲೋಕದ ಕ್ರೈಸ್ತರಿದ್ದಾರೆ, ಹೆಸರಿಗೆ ಕ್ರೈಸ್ತರಿದ್ದಾರೆ. ಇವರಲ್ಲ, ಕರ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಂಥವ್ರು. ಕರ್ತನ ಮುಂದೆ ನಾನು ಪಾಪಿ, ನನ್ನ ಪಾಪದ ಪರಿಹಾರಕನು, ನನ್ನ ಪಾಪಕ್ಕಾಗಿ ಬಂದಾತನು, ನನ್ನ ಪಾಪವನ್ನು ಪರಿಹಾರ ಮಾಡಿದ್ದಕ್ಕಾಗಿ ಆತನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿದ್ದಾನೆ ಎಂಬುವಂತ ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸುವಂತವರೇ, ಕರ್ತನಲ್ಲಿ ನಿರೀಕ್ಷೆ ಇಟ್ಟಂತವರೇ ಆ ಜನರ ಕುರಿತಾಗಿ ರೋಮಾಪುರದ ಬರೆದಂತ ಪತ್ರಿಕೆಯಲ್ಲಿ ಈ ಜನರು ಕ್ರೈಸ್ತರು ಎಂಬುದಾಗಿ ಹೆಸರು ಮಾತ್ರ ಇತ್ತು, ಅವರಲ್ಲಿ ನಿರೀಕ್ಷೆ ಇರಲಿಲ್ಲ. ಆ ನಿರೀಕ್ಷೆಯ ಕುರಿತಾಗಿ ಪೌಲನು ಈ ರೀತಿಯಾಗಿ ಹೇಳುವಂತ ವಿಷಯ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಯಾವ ಪದವಿ? ಕರ್ತನಿಗಾಗಿ ಈ ಲೋಕದಲ್ಲಿ ಮಾಡಿದ ಕಾರ್ಯಗಳಿಗಾಗಿ ನಾವು ಪ್ರತಿಯೊಬ್ಬರು ಆತನಲ್ಲಿ ನಾವು ಫಲಗಳನ್ನು
ಆ ಒಂದು ಬಹುಮಾನವನ್ನು, ಮಹಾ ಪದವಿಯನ್ನು ದೇವರು ಕೊಡುತ್ತಾನೆ. ಅದನ್ನು ನೆನೆಸಿಕೊಂಡು ಏನ್ ಮಾಡಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತ ವಿಷಯ. ಅದನ್ನು ನೆನೆಸಿಕೊಂಡು ಉಲ್ಲಾಸವಾಗಿ, ನಿರೀಕ್ಷೆ ಇಲ್ಲದಂತ ರೋಮಾಪುರದ ದೇವ ಜನರೇ, ಕ್ರೈಸ್ತರು ನಿರೀಕ್ಷಿಸುವಂತದ್ದು ಪದವಿ ಇದೆಯಾ? ಈ ಪದವಿಯಲ್ಲಿ ನೀವು ಉಲ್ಲಾಸವಾಗಿರಿ. ಈ ನಿರೀಕ್ಷೆ, ಕ್ರೈಸ್ತರು ನಿರೀಕ್ಷಿಸುವಂತ ಮಹಾಪದವಿ ನೆನೆಸಿ ಉಲ್ಲಾಸವಾಗಿರಿ. ಎರಡನೇದಾಗಿ ಉಪದ್ರವದಲ್ಲಿ ಸೈರ್ಯ ಉಳ್ಳವರಾಗಿರಿ. ಮಾತ್ರವಲ್ಲದೆ ಬೇಸರಗೊಳ್ಳದೆ ಪ್ರಾರ್ಥನೆ. ನಮ್ಮ ಕರ್ತನಲ್ಲಿ ನಿರೀಕ್ಷೆ ಇಟ್ಟಂತ ಪ್ರತಿಯೊಬ್ಬನು ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ನಮ್ಮ ಕ್ರೈಸ್ತರ ಜೀವಿತ ಅಂದ್ರೆ ಒಂದು ಪಕ್ಷಿ ತರ, ಅಂದ್ರೆ ಒಂದು ಹದ್ದು ತರ. ಯಾಕಂದ್ರೆ ಒಂದು ಪಕ್ಷಿಗೆ, ಒಂದು ಹದ್ದಿಗೆ 2 ರೆಕ್ಕೆಗಳು ಇದ್ದೇವೆ. ಒಂದು ರೆಕ್ಕೆಯಿಂದ ಬಡಿಯುವುದಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಕ್ರೈಸ್ತರ ಜೀವಿತದಲ್ಲಿ 2 ರೆಕ್ಕೆ ಎಂಬುದಾಗಿ ಹೇಳುವುದಾದರೆ, 1 ದೇವರ ವಾಕ್ಯವನ್ನು ಓದಬೇಕು, 2 ಪ್ರಾರ್ಥನೆ ಮಾಡಬೇಕು. ಅದು ಹೇಗೆ ಆರ್ಬೇಕಾದ್ರೆ 2 ರೆಕ್ಕೆಯನ್ನು ಬಡಿತದೋ, ಅದೇ ತರ ಕ್ರೈಸ್ತರ ಜೀವಿತದಲ್ಲಿ ನಿರೀಕ್ಷೆ ಇಟ್ಟು ಹೋಗುವಂತ ಪ್ರತಿಯೊಬ್ಬ ಕ್ರೈಸ್ತರು ಪ್ರಾರ್ಥನೆ, ವಾಕ್ಯ ಪ್ರಾರ್ಥನೆ 2 ಆ ರೆಕ್ಕೆ ತರ ಬಡ್ಕೊಳ್ತಾ ಇದ್ರೆ ಮೇಲೆ ಹೋಗಕ್ಕಾಗುತ್ತೆ. ಈ ನಿರೀಕ್ಷೆಯನ್ನು ಇಟ್ಟಿರುವಂತ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಆ ಹದ್ದಿಗೆ ಇರುವಂತ 2 ರೆಕ್ಕೆ, ನಮ್ಮ ಜೀವಿತದಲ್ಲಿ ಕರ್ತನಲ್ಲಿ ಇಟ್ಟಿರುವಂತ ಈ ನಿರೀಕ್ಷೆ ನಮಗೂ ಕೂಡ 2 ರೆಕ್ಕೆ ತರ ಕೊಡಲ್ಪಟ್ಟಿದೆ. 1 ದೇವರ ವಾಕ್ಯ ಓದುವಂಥದ್ದು, 2 ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆ, ದೇವರ ವಾಕ್ಯ ಪ್ರಾರ್ಥನೆ 2 ಒಟ್ಟಿಗೆ ಮಾಡ್ತಾ ಇರುವಾಗ ಆ ಪಕ್ಷಿ ತರ ಹಾರಿ ಮುಂದೆ ಹೋಗುವುದಕ್ಕೂ ಕರ್ತನ ಸನ್ನಿಧಾನದಲ್ಲಿ ಸೇರುವುದಕ್ಕೂ ಆಗುತ್ತದೆ. ಆದ್ರೆ ಆ ರೆಕ್ಕೆಗಳೇ ಇಲ್ಲ ಅಂದ್ರೆ ನಾವು ಮೇಲೆ ಹಾರೋದಕ್ಕೂ ಆಗಲ್ಲ. ನಮ್ಮ ಕರ್ತನ ಬರ್ತಾನೆ ಎಂಬುದಾಗಿ ಹೇಳುವುದಾದ್ರೆ ಅದನ್ನು ನಿರೀಕ್ಷಿಸುವುದಕ್ಕೂ ಆಗೋದಿಲ್ಲ. ಅದು ಸತ್ತಂತ ನಂಬಿಕೆ ಆಗಿದೆ ಪ್ರಿಯರೇ. ಆದ ಕಾರಣ ಆ ನಿರೀಕ್ಷೆ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಕಾಲಘಟ್ಟದಲ್ಲಿ ನಾವು ಕೂಡ ನಿರೀಕ್ಷಿಸಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳುವಂತವರಾಗಿರೋಣ. ಅದೇ ರೀತಿಯಾಗಿ ಪ್ರಿಯರೇ, ಎಫೆಸದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಕೂಡ ನಾನು ಅಲ್ಲಿ 2 ವಾಕ್ಯವನ್ನು ಓದುವುದಕ್ಕೆ ಮತ್ತು ಸಿದ್ಧವಾಗಿರುವಂತವರು ಓದಿ ನನಗೆ ಸಹಾಯ ಮಾಡುವಂತವ್ರು ಆಗಿರ್ಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ. 2:12. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲ. ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೂಡ ನಾವು ನೋಡುತ್ತೇವೆ, ಯಾವ ನಿರೀಕ್ಷೆ ಇಲ್ಲದವರಾಗಿದೆ, ಹೌದಲ್ವಾ? ಇಲ್ಲಿ ಕೂಡ ನಾವು ನೋಡುತ್ತೇವೆ ನಿರೀಕ್ಷೆಯ ವಿಷಯದ ಕುರಿತಾಗಿ. ಯಾವ ನಿರೀಕ್ಷೆ ಇಲ್ಲದವರು ಆಗಿದ್ದೆವು, ದೇವರನ್ನು ಅರಿಯದವರು ಆಗಿದ್ದೆವು ಎಂದು ಜ್ಞಾಪಕ ಮಾಡಿಕೊಳ್ಳಬೇಕು. ನಾವು ವಾಕ್ಯದಿಂದ ಜ್ಞಾಪಕ ಮಾಡಿಕೊಳ್ಳಬೇಕು. ನನ್ನನ್ನು ನಾನು ನೆನಪು ಮಾಡಿಕೊಳ್ಳಬೇಕು, ಜ್ಞಾಪಕ ಮಾಡಿಕೊಳ್ಳಬೇಕು. ನಮ್ಮ ಮೊದಲಿನ ಪೂರ್ವ ಸ್ಥಿತಿ ಹೇಗಿತ್ತು, ಕರ್ತನನ್ನು ಕಂಡುಕೊಳ್ಳುವಾಗ ಈ ನಂಬಿಕೆ ನಮಗಿದ್ದಿಲ್ಲ, ಈ ನಿರೀಕ್ಷೆ ನಮಗೆ ಇರಲಿಲ್ಲ. ಯಾವ ನಿರೀಕ್ಷೆ ಇರಲಿಲ್ಲ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾನಲ್ಲ, ದೇವರು ವಾಕ್ಯ ಹೇಳ್ತಾ ಇದೆ. ಈ ವಾಕ್ಯದಲ್ಲಿ ನನ್ನನ್ನು ನಾನು ಪರಿಶೋಧನೆ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಎಫೆಸ 4:4 ನೋಡಿ, ಅಲ್ಲಿ ಕೂಡ ಹೇಳುವಂತ ವಿಷಯ 4:4.
ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮವನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನೂ ಒಬ್ಬನೇ, ಓದಿ ಭರವಸೆಯೂ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲೆಯೂ ಎಲ್ಲರ ಮುಖಾಂತರವೂ ಕಾರ್ಯನಡೆಸುವವನು, ಎಲ್ಲರಲ್ಲಿಯೂ ವಾಸಿಸುವನು ಆಗಿದ್ದಾನೆ. ಸಾಕು ಬ್ರದರ್. ನಮ್ಮೆಲ್ಲರಲ್ಲಿ ವಾಸ ಮಾಡುವಂತ ನಮ್ಮ ಕರ್ತನು. ಅದಕ್ಕಾಗಿ ಇಲ್ಲಿ ಹೇಳುವಂತವ್ರು ನಾವು ನೋಡ್ತೇವೆ ಏನಂತಂದ್ರೆ, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವ್ರು ನಾವು. ಒಂದೇ ಪದವಿಯನ್ನು ನಿರೀಕ್ಷಿಸುವಂತ ಈ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರು. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ದೇವರ ವಾಕ್ಯವನ್ನು ನಮ್ಗೆ ಹೇಳ್ತಾ ಬರುವಂತ ಈ ವಾಕ್ಯದಲ್ಲಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋದಲ್ಲದೆ ಆ ಪ್ರಕಾರ ನಾವು ಜೀವಿಸುವಂತವ್ರು ಆಗಿರೋಣ. ಕೊನೆಯದಾಗಿ 2 ವಾಕ್ಯವನ್ನು ಓದಿ ಈ ಸಂದೇಶವನ್ನು ನಾನು ಮುಗಿಸ್ತೇನೆ. ಸಮಯ ಇನ್ನು 2 ನಿಮಿಷ ಮಾತ್ರ ಇದೆ. ಅದಕ್ಕಾಗಿ ನಾನು ಸಮಯಕ್ಕೆ ಬಹಳ ಮಹತ್ವವನ್ನು ಕೊಡುವಂತನಾಗಿದ್ದೇನೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1 ಥೆಸಲೋನಿಕ 2:19 ಓದಿ. ಥೆಸಲೋನಿಕ 2:19. 1ನೇ ಥೆಸಲೋನಿಕ 1 ಥೆಸಲೋನಿಕ 2:19. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ನಿಜವಾಗಿಯೂ ನೀವೇ ನಿಮ್ಮ ಗೌರವವು ಸಂತೋಷವೂ ಆಗಿದ್ದೀರಿ. ಸಾಕು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗುವ ಆತನ ಮುಂದೆ ಏನಂತ ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯೂ ಯಾರು? ನೀವೇ ಅಲ್ಲವೋ ಎಂಬುದಾಗಿ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುತ್ತಾ ಬರ್ತೇವೆ. ಅದೇ ರೀತಿಯಾಗಿ ಕೊನೆಯದಾಗಿ ವಾಕ್ಯ 4ನೇ ಅಧ್ಯಾಯ ಅದರ 13ನೇ ವಾಕ್ಯವನ್ನು ಓದಿ ಈ ಕೂಟವನ್ನು ನಾನು ವಾಕ್ಯ ಸಂದೇಶಕ್ಕೆ ವಿರಾಮ ಕೊಡ್ತೇನೆ ಪ್ರಿಯ. 1 ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಾಕ್ಯ. ಸೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಿಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕು. ಓಕೆ, ಸಮಯ ಆಯ್ತು. ಈ ವಾಕ್ಯವನ್ನು ನಾವು ವಿವರಿಸಕ್ಕೂ ಹೋಗುವುದಿಲ್ಲ. ಈ ವಾಕ್ಯವನ್ನು ಬರೆದುಕೊಂಡಂಥವ್ರು ಮತ್ತು ಮತ್ತೆ ಪುನಃ ನೀವು ಈ ನಿರೀಕ್ಷೆ ಸಂದೇಶವನ್ನು ಆಲಿಸುವಂಥವರಾಗಿರಿ. ಈ ಒಂದು ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ.